ಇವತ್ತು ಯಾವುದೇ ರೀತಿಯ ಒಂದು ಶಿಫಾರಸಿಗೆ ಮತ್ತೊಂದಕ್ಕೆ ಅವಕಾಶ ಇರೋ ರೀತಿಯಲ್ಲಿ ಅವರು ಆಯ್ಕೆ ಆಗಿದ್ದಾರೆ. ಅಲ್ಲಿರ್ತಕ್ಕಂಥ ಶಿಕ್ಷಣದ ಒಂದು ಭಾಗ ಯಾವ ರೀತಿ ಒಂದು ಅಲ್ಲಿ ಪ್ರಗತಿಯನ್ನು ಅವರು ಸಾಧಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೀವು ನೋಡ್ತೀವಿ. ನಾನು ನಿಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ಳೋದಿಷ್ಟೇ, ದಯವಿಟ್ಟು ಇವತ್ತು ಸರ್ಕಾರಗಳು ಯಾವುದೇ ಇರಲಿ, ಇವತ್ತು ನಮ್ಮ ಸರ್ಕಾರ ಇರಲಿ, ಹಿಂದೆ ಬೇರೆ ಇರಲಿ, ಮತ್ತೊಂದಿರಲಿ, ಇವತ್ತು ಸರ್ಕಾರಗಳು ನಿರಂತರವಾಗಿ ಸರ್ಕಾರಿ ನೌಕರರಿರ್ಬೋದು, ವಿಶೇಷವಾಗಿ ಶಾಲಾ ಶಿಕ್ಷಕರು ಅಥವಾ ಉನ್ನತ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ನಮ್ಮ ಪ್ರಾಧ್ಯಾಪಕರು ಅಥವಾ ಸಹಾಯಕ ಪ್ರಾಧ್ಯಾಪಕರು ಅಥವಾ ಸಹ ಪ್ರಾಧ್ಯಾಪಕರು, ಇನ್ನೂ ಯಾರೇ ಇರಲಿ, ಬೋಧಕರು, ಇವತ್ತು ಎಲ್ಲರಿಗೂ ಯು ಜಿ ಸಿ ಸ್ಕೇಲ್ ಕೊಡ್ತಾ ಇದ್ದೀವಿ. ಪ್ರಾಧ್ಯಾಪಕರಾಗಿರ್ತಕ್ಕಂಥವರು ಇವತ್ತು ಒಬ್ಬ IAS ಆಫೀಸರ್ಗಿಂತ ಹೆಚ್ಚು ಸಂಬಳ ಪಡಿತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಇದೆ. ತಾಂತ್ರಿಕ ಶಿಕ್ಷಣದಲ್ಲಿ AICTEಯ ಒಂದು ವೇತನವನ್ನು ಕೊಡ್ತಕ್ಕಂಥದ್ದು ಇದೆ. ಈ ರೀತಿ ಇಷ್ಟು ದೊಡ್ಡ ಮಟ್ಟದಲ್ಲಿ ವೇತನಗಳನ್ನು ತಂದುಕೊಂಡು ಆದರೆ ಯಾರಿಗೂ ಪಾಠ ಮಾಡಬೇಕು ಅಂತಕ್ಕಂಥ ಒಂದು ಆಲೋಚನೆ ಇಲ್ಲ. ಬೆಳಗ್ಗೆ ಯಾರೊಬ್ಬರು ಬರ್ತಾರೆ ನನ್ನ ಹತ್ರ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವರು ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಶಿಫಾರಸು ಪತ್ರ ತರ್ತಾರೆ, ನಮಗೆ ಬೆಂಗಳೂರಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ವಿಶೇಷ ಅಧಿಕಾರಿಯಾಗಿ ಅವಕಾಶ ಮಾಡಿಕೊಡಿ ಅಂತ. ಇವತ್ತು ದೊಡ್ಡ ಮಟ್ಟದಲ್ಲಿ ಶಿಕ್ಷಕರ ಕೊರತೆ ಇದೆ. ಉನ್ನತ ಶಿಕ್ಷಣ ಇರ್ಬೋದು ಅಥವಾ ಶಾಲಾ ಶಿಕ್ಷಣ ಇರ್ಬೋದು, ಇವು ಎಲ್ಲದಕ್ಕೂ ಎಲ್ಲ ಕಡೆ ಇವತ್ತು ನಿಮಗೆ ಗೊತ್ತಿದೆ, ಶಾಲಾ ಶಿಕ್ಷಣ ಕ್ಷೇತ್ರದಲ್ಲಿ 43,000ಕ್ಕಿಂತ ಹೆಚ್ಚು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಇವತ್ತಿಗೂ ಇದೆ. ನಮ್ಮ ಇಲಾಖೆಯಲ್ಲಿ ಸುಮಾರು 10,500ಕ್ಕಿಂತ ಹೆಚ್ಚು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ತಕ್ಕಂಥದ್ದು. ಅದರದ್ದೊಂದು ನಮಗೆ ಸಮಸ್ಯೆ. ಇವತ್ತು UGC ಅರ್ಹತೆ ಹೊಂದಿರ್ತಕ್ಕಂಥವರು, UGCಯ ಅರ್ಹತೆ ಒಂದೇ, ಅವರ ಮಾನದಂಡಗಳ ಅರ್ಹತೆ ಹೊಂದಿಲ್ಲದೆ ಇರ್ತಕ್ಕಂಥವ್ರದ್ದು ಸಮಸ್ಯೆ. ಅವರು ಒಂದು ಕಡೆ ಅವರು ನಮ್ಮ ಮೇಲೆ ಒತ್ತಡ, ಒಂದು ಕಡೆ ಇವರು ನಮ್ಮ ಮೇಲೆ ಒತ್ತಡ. ಕೋರ್ಟ್ನ ಆದೇಶಗಳು ಬಂದಿದ್ದಾವೆ. ಕೋರ್ಟ್ನ ಆದೇಶ, ಯಾರು ಅರ್ಹತೆ ಹೊಂದಿದ್ದಾರೆ ಅವರನ್ನು ತಗೋಬೇಕು, ಯಾವ್ಯಾವ ವಿಷಯಗಳಲ್ಲಿ UGCಯ ವಿನಾಯಿತಿ ಇದೆ, ಯಾವ್ಯಾವ ವಿಷಯಗಳಲ್ಲಿ ನೆಟ್ ಟು ಸ್ಲೆಟ್ ಪರೀಕ್ಷೆಗಳಾಗಿಲ್ಲ ಅಂಥದಕ್ಕೆ ಮಾತ್ರ ನೀವು ಬೇರೆಯವರನ್ನು ತಗೋಬೋದು ಅಂತಕ್ಕಂಥ ಆದೇಶ ಹೊರಡಿಸಿದ್ದಾರೆ. ಸುಮಾರು 15-20 ವರ್ಷ ಕೆಲಸ ಮಾಡಿರ್ತಕ್ಕಂಥವರು ಈಗ ಏಕಾಏಕಿ ಅವರು ಈ ಒಂದು ವೃತ್ತಿಯಿಂದ ದೂರ ಸರಿತಕ್ಕಂಥ ಪರಿಸ್ಥಿತಿ, ಅಂದರೆ ಅತಿಥಿ ಉಪನ್ಯಾಸಕರಾಗಿ ಆಯ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿದೆ. ಇವೆಲ್ಲ ವಿಚಾರಗಳು ನ್ಯಾಯಾಲಯದಲ್ಲಿ ತೀರ್ಮಾನ ಆಗಿರ್ತಕ್ಕಂಥ ವಿಚಾರಗಳಿಗೆ ನಮ್ಮನ್ನು ಹೊಣೆಗಾರರನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿದೆ. ಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. 1-1.5 ತಿಂಗಳಾಯಿತು ನಮಗೆ ಶೈಕ್ಷಣಿಕ ವೇಳಾಪಟ್ಟಿ ಪ್ರಕಾರ ಇವತ್ತು ಪದವಿ ಕಾಲೇಜುಗಳು ಪ್ರಾರಂಭ ಆಗಿ ನಮಗೆ ಬೋಧಕರಿಲ್ಲ, ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗಿಲ್ಲ ಅಂತ ಹೇಳಿ ಒಂದು ಕಡೆ ಮಕ್ಕಳ ಸಮಸ್ಯೆ, ಮತ್ತೊಂದು ಕಡೆ ಅರ್ಹತೆ ಇರ್ತಕ್ಕಂಥವ್ರು, ಅರ್ಹತೆ ಇಲ್ಲದೆ ಇರ್ತಕ್ಕಂಥವ್ರ ಸಮಸ್ಯೆ. ನ್ಯಾಯಾಲಯದ ತೀರ್ಪಿಗೆ ತಲೆಬಾಗಬೇಕಾಗತ್ತೆ. ಆದರೆ ಒಂದು ಮಾನವೀಯತೆ ದೃಷ್ಟಿ ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ಪರಿಸ್ಥಿತಿಗಳನ್ನು ನಾವು ಯಾವ ರೀತಿ ಎದುರಿಸಬೇಕು ಅಂತಕ್ಕಂಥ ಸವಾಲುಗಳು ಇವತ್ತು ನಮ್ಮ ಮುಂದೆ ಇದೆ. ಅವನ್ನೆಲ್ಲ ನಾವು ಅವ್ರ ಕೈಲೆಲ್ಲ ಬಯಸ್ಕೊಳ್ಳೋ ಪರಿಸ್ಥಿತಿ ಆಗಿದೆ. ಎಲ್ಲ ರೀತಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಅತಿಥಿ ಉಪನ್ಯಾಸಕರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು, ವೇತನವನ್ನು ಜಾಸ್ತಿ ಮಾಡಿರ್ತಕ್ಕಂಥದ್ದು, ಆಮೇಲೆ ನಿವೃತ್ತಿ ಇಡಿಗಂಟನ್ನು ಕೊಟ್ಟಿರ್ತಕ್ಕಂಥದ್ದು, ಸಾವು ಆದರೆ 10 ವರ್ಷಕ್ಕಿಂತ ಮೇಲ್ಪಟ್ಟು ಅವರು ಸೇವೆ ಸಲ್ಲಿಸಿ ಸಾವು ಹೊಂದಿರ್ತಕ್ಕಂಥವ್ರಿಗೆ 5 ಲಕ್ಷದವರೆಗೂ ಕೊಡುವಂಥದ್ದು, ಇವೆಲ್ಲ ಹಲವಾರು ಒಂದು ತಿಂಗಳಿಗೆ ಒಂದು ರಜೆ ಕೊಡ್ತಕ್ಕಂಥದ್ದು